ವಂಚಕರ ಜಾಲಕ್ಕೆ ಸಿಲುಕಿದ್ದಾರೆ ಕಾಂತಾರ ನಟಿ ರುಕ್ಮಿಣಿ ವಸಂತ. ಹೌದು, ಈ ನಿಟ್ಟಿನಲ್ಲಿ ನಟಿ ಈಗಾಗಲೇ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೈಬರ್ ವಂಚಕರ ಜಾಲದಲ್ಲಿ ಸಿಲುಕಿದ್ದಾರೆ ಕಾಂತಾರ ನಟಿ ರುಕ್ಮಿಣಿ ವಸಂತ ಹೆಸರಿನಲ್ಲಿ ಜನರಿಗೆ ದೋಖ ಆಗ್ತಾ ಇದೆ. ರುಕ್ಮಿಣಿ ವಸಂತ್ ಎಂದು ಮೆಸೇಜ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ನೋಡಿ, ನಂಬರನ್ನು ಕೂಡ ನಿಮಗೆ ನಾವು ತಿಳಿಸ್ಬಿಡ್ತೀವಿ. 9445893273 9445893273 ನಂಬರನ್ನು ಬಳಸಿ ಜನರಿಗೆ ಕರೆ ಮತ್ತು ಮೆಸೇಜನ್ನು ಮಾಡಲಾಗ್ತಾ ಇದೆ. ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಈ ದೋಖ ಆಗ್ತಿರೋದು. ಅದಕ್ಕೆ ನಟಿ ಹೀಗೆ ಹೇಳಿದ್ದಾರೆ, ಇದು ನನ್ನ ನಂಬರ್ ಅಲ್ಲ, ಯಾರೂ ಕೂಡ ಇದನ್ನು ನಂಬೋದಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಅಲರ್ಟ್ ಆ್ಯಂಡ್ ಅವೇರ್ನೆಸ್ ಮೆಸೇಜ್ ಅಂತ ಪೇಜಲ್ಲಿ ಹಾಕೊಂಡಿರೋದನ್ನು ನೀವಿಲ್ಲಿ ಗಮನಿಸಬಹುದು. ಸೈಬರ್ ಠಾಣೆಗೂ ಕೂಡ ದೂರು ನೀಡೋದಕ್ಕೆ ರುಕ್ಮಿಣಿ ಮುಂದಾಗಿದ್ದಾರೆ. ಯಾರ ಮಾತನ್ನು ನಂಬಬೇಡಿ, ನನ್ನನ್ನೇ ಬೇಕಾದರೆ ನೇರವಾಗಿ ಸಂಪರ್ಕಿಸಿ ಅಂತ ನಟಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ತನ್ನ ಹೆಸರಿನಲ್ಲಿ ನಕಲಿ ನಂಬರ್ ಬಳಸಿ ದಿಕ್ಕು ತಪ್ಪಿಸುವವರ ವಿರುದ್ಧ ಕಾಂತಾರ ನಟಿ ರುಕ್ಮಿಣಿ ವಸಂತ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾ ಹೋಗ್ತಾರೆ. ಯಶೋಧ, ಇವತ್ತು ಖ್ಯಾತ ನಟ ನಟಿಯರ ಹೆಸರನ್ನು ಇಟ್ಟುಕೊಂಡು ಫೇಕ್ ನಂಬರ್ಸಿಂದ ಜನರಿಗೆ ದೋಖ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗ ರುಕ್ಮಿಣಿ ವಸಂತ ಹೆಸರಿನಲ್ಲೂ ಕೂಡ ಇಂಥದ್ದೇ ಕೆಲಸ ಆಗಿರುವಂಥದ್ದು. ತಮ್ಮ ಪೋಸ್ಟ್ನಲ್ಲಿ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತು ದೂರು ಕೊಟ್ಟಿದ್ದಾರೆ ಯಶೋಧ ಈಗಾಗಲೇ? ಎಸ್ ದಿವ್ಯಾ, ಗಮನಿಸಬಹುದು, ಸೈಬರ್ ವಂಚಕರ ಜಾಲಕ್ಕೆ ಇದೀಗ ಕಾಂತಾರ ನಟಿ ಸಿಲುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ನಟಿ ರುಕ್ಮಿಣಿ ವಸಂತ್ ಹೆಸರಲ್ಲಿ ಜನರಿಗೆ ಮೋಸವನ್ನ ಕೆಲವು ಖದೀಮರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ರುಕ್ಮಿಣಿ ವಸಂತ್ ಅಂತ ಹೇಳ್ಕೊಂಡು 9445893273 ನಂಬರ್ ಬಳಸಿ ಜನರಿಗೆ ಕರೆ ಮಾಡ್ತಿದ್ದಾರೆ, ಜೊತೆಗೆ ಮೆಸೇಜ್ ಕೂಡ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನು ಸ್ವತಃ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ನನ್ನ ನಂಬರ್ ಅಲ್ಲ, ಯಾವುದೇ ಮೆಸೇಜ್ ಕಾಲ್ ಬಂದ್ರೂ ಕೂಡ ನಂಬಬೇಡಿ ಅಂತ ಹೇಳಿ ಒಂದು ಸುದೀರ್ಘವಾದ ಒಂದು ಸ್ಟೇಟಸ್ ಅನ್ನು ಅವರು ಹಾಕೊಂಡಿರುವಂತದ್ದು. ಈ ಬಗ್ಗೆ ಸೈಬರ್ ಠಾಣೆಗೆ ದೂರು ನೀಡೋದಕ್ಕೆ ಕೂಡ ರುಕ್ಮಿಣಿ ವಸಂತ್ ಅವರು ಮುಂದಾಗಿದ್ದಾರೆ. ಇವತ್ತು ಹೋಗಿ ದೂರು ಕೂಡ ನೀಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಸದ್ಯ ಸಿಕ್ಕಿರುವಂತದ್ದು. ಜೊತೆಗೆ ಯಾರ ಮಾತನ್ನು ಕೂಡ ನಂಬೇಡಿ, ಏನೇ ಇದ್ರು ಕೂಡ, ಯಾರೇ ನಿಮ್ಗೆ ಮೆಸೇಜ್ ಮಾಡಿದ್ರು ಅಥವಾ ಇನ್ನೊಂದೇನೋ ಹೇಳಿದ್ರು ಕೂಡ ನನ್ನನ್ನೇ ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ನನ್ನ ಹೆಸರಿನಲ್ಲಿ ನಕಲಿ ನಂಬರ್ ಅನ್ನ ಬಳಸಿ ದಿಕ್ಕು ತಪ್ಪಿಸ್ತಾ ಇರೋರ ವಿರುದ್ಧ ನಾನೀಗ ಸುಮ್ಮನೆ ಅಂತೂ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಸೈಬರ್ ಕ್ರೈಮ್ಗೆ ದೂರು ಕೊಡೋದ್ರ ಮೂಲಕ ತಮ್ಮ ಆಕ್ರೋಶ ಕೊಡೋದಕ್ಕೆ ಇವತ್ತು ಹೋಗ್ತಾರೆ. ಈ ಮೂಲಕ ಯಾವ್ದಕ್ಕೂ ಯಾರು ಮೆಸೇಜ್ ಮಾಡಿದ್ರು ಅಥವಾ ನನ್ನ ಹೆಸರು ಬಳಸ್ಕೊಂಡು ಯಾವುದೇ ರೀತಿಯಲ್ಲಿ ಏನೇ ಕೆಲಸಕ್ಕೆ ಮುಂದಾದ್ರೂ ಕೂಡ ದಯವಿಟ್ಟು ನನ್ನನ್ನೇ ನೇರವಾಗಿ ಸಂಪರ್ಕಿಸಿ, ನೀವು ನಂಬಬೇಡಿ ಅಂತ ಹೇಳಿ ಒಂದು ಮನವಿಯನ್ನ ಪೋಸ್ಟ್ ಮೂಲಕ ಮಾಡ್ಕೊಂಡಿದ್ದಾರೆ. ಇದು ಕಾಮನ್ ಆಗ್ಬಿಟ್ಟಿದೆ ಈಗ ದಿವ್ಯಾ, ಗಮನಿಸಬಹುದು. ಇತ್ತೀಚೆಗಷ್ಟೇ ನಮ್ಮ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಆಗಿರ್ಬೋದು, ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ ಅನ್ನ ಹ್ಯಾಕ್ ಮಾಡಿ ಅಲ್ಲಿ ಎಷ್ಟು ಹಣವನ್ನ ಪೀಕಿದ್ರು ಅನ್ನೋದು ಕೂಡ ಗೊತ್ತಾಯ್ತು ಇನ್ಫಾರ್ಮೇಶನ್. ಆ ಖದೀಮರನ್ನ ಪೊಲೀಸರು ಹುಡುಕುವಲ್ಲಿ ಯಶಸ್ವಿ ಕೂಡ ಆದ್ರು. ಇದೀಗ ಅದೇ ರೀತಿ ರುಕ್ಮಿಣಿ ವಸಂತ್ ಅವರು ಕಾಂತಾರ ಸಿನಿಮಾದ ಸಕ್ಸಸ್ ಖುಷಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ ಬಳಸ್ಕೊಂಡು ಈ ನಂಬರ್ ನಲ್ಲಿ ಹಣ ಕೇಳೋದಾಗಿರ್ಬೋದು ಅಥವಾ ಇನ್ಯಾವುದೋ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಯಾವುದೇ ಕಾರಣಕ್ಕೂ ನಂಬಬೇಡಿ, ಏನೇ ಇದ್ರು ಕೂಡ ನನ್ನನ್ನ ನೇರವಾಗಿ ಸಂಪರ್ಕ ಮಾಡೋದ್ರ ಮೂಲಕ ವಿಚಾರವನ್ನ ತಿಳ್ಕೊಳ್ಳಿ, ಯಾರು ನನ್ನ ಹೆಸರನ್ನ ಹಾಳು ಮಾಡ್ತಾ ಇದಾರೋ ಅವರ ವಿರುದ್ಧ ನಾನು ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಇದೀಗ ಸ್ವತಃ ಅವ್ರ ಪೋಸ್ಟ್ ಹಾಕೋದ್ರ ಮೂಲಕ ಅವರ ಅಭಿಮಾನಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ.